ನೋಡಿ, ಚಿತ್ರದುರ್ಗದಲ್ಲಿ ಒಬ್ಬ ಆಟೋ ಡ್ರೈವರ್ಗೆ ತುಂಬಾ ಒಂದು ಜೀವ ತೆಗೆಯಂತ ಅನ್ಯಾಯ ಆಗಿದೆ. ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿಲ್ಲ ಅನ್ನೋ ಒಂದೇ ಒಂದು ಸಣ್ಣ ಒಂದು ಚಿಕ್ಕ ವಿಚಾರ ಇಟ್ಕೊಂಡು ಅವನ್ನ ಬಹಳ ಮನಸ್ಸಿಗೆ ನೋವಾಗೋ ತರ ಒಂದು ಸರ್ಕಲ್ ಅಲ್ಲಿ ಸುಮಾರು ಸಾವಿರಾರು ಜನ ನೋಡೋ ಸರ್ಕಲ್ ಅಲ್ಲಿ ಪಲ್ಪಟ್ಟೆ ಇಟ್ಕೊಂಡು ಹೊಡೆದು ಗಾಡಿ ಕಸ್ಕೊಂಡು ಹೋಗಿದ್ದಾರೆ. ಅವಮಾನ ತಡಿಲಾರ್ದೇನೆ ಹುಡುಗ ಪೆಟ್ರೋಲ್ ಅದೇ ಸರ್ಕಲ್ ಅಲ್ಲಿ ಪೆಟ್ರೋಲ್ ಹಾಕೊಂಡು ಬೆಂಕಿ ಹಚ್ಕೊಂಡು ಸುಟ್ಕೊಂಡಿದ್ದಾನೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಇದಕ್ಕೆ ಮೂಲ ಕಾರಣ ಪೊಲೀಸ್ ಇಲಾಖೆನೆ. ಒಬ್ಬ ಟ್ರಾಫಿಕ್ ಒಬ್ಬ PC ಅವನ್ನ ಮನಸೋ ಇಚ್ಛೆ ಹೊಡೆದಿರೋ. ಇದು ಎಲ್ಲಾ ಕಡೆ CC ಕ್ಯಾಮ್ರಾದು ಜನಗಳ ಹತ್ರ ಐತೆ, ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಅಧಿಕಾರಿ ನಾಳೆ ಸಸ್ಪೆಂಡ್ ಮಾಡಲೇಬೇಕು. ಅವ್ರನ್ನ ಕೆಲಸದಿಂದ ಅಮಾನತು ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಕಾನೂನು ಮುಖಾಂತರ ಏನು ಶಿಕ್ಷೆ ಆಗ್ಬೇಕು ಅದಾಗಲೇಬೇಕು. ಅದೇ ರೀತಿ ಕಾನೂನು ಮುಖಾಂತರ ಆ ಹುಡುಗನ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಒಂದು. ಆಮೇಲೆ ನಮ್ಮ ಆಟೋ ಡ್ರೈವರ್ಗಳನ್ನ ಇವರೇನು ಮನೆ ಜೀವ ಅಂದ್ಕೊಂಡವರು, ನಾಯಿಗಳು ಅಂದ್ಕೊಂಡವರು ಗೊತ್ತಿಲ್ಲ, ಎಲ್ಲೋ ನಿಂತ್ಕೊಳ್ಳಕ್ಕೆ ಬಿಡಲ್ಲ. ನಾಯಿ ಬಂದ ಕಲ್ಲು ಹೊಡಿತಾರಲ್ಲ ಹಂಗೆ ಮಾಡ್ತಿದ್ದಾರೆ. ಇದು ಆಗಬಾರ್ದು. ತುಂಬಾನೇ ಬೇಡಿಕೆ ಇದಾವೆ. ಆಟೋ ಡ್ರೈವರ್ನು ಒಬ್ಬ ಸಮಾಜ ಸೇವಕ, ಅವನು ಸಮಾನತೆಯಿಂದ ನಾವು ಕಾಕಿ ಹಾಕಿದ್ದೀವಿ, ಅವರು ಕಾಕಿ ಹಾಕಿದ್ದಾರೆ. ಎಲ್ಲರೂ ದೇಶಕ್ಕಾಗಿ ದುಡುಕಿರೋದು. ಅದಕ್ಕೋಸ್ಕರ ಇಲಾಖೆಯಿಂದ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಮತ್ತೆ ಇದೇ ನಮ್ಮ ಆಟೋ ಡ್ರೈವರ್ಗೆ ನ್ಯಾಯ ಆಗಬೇಕು. ನಮ್ಮ ಎಲ್ಲ ಯೂನಿಯನ್ಗೂ ನ್ಯಾಯ ಆಗ್ಬೇಕಂತಂದು ಪೊಲೀಸ್ ಇಲಾಖೆ ಮುಂದೆ ಧರಣಿ ಕೂತಿದ್ದೀವಿ. ಸಾಹೇಬ್ರ ಹತ್ರ ನಾವು ದೊಡ್ಡ ಮೇಘ ಅಧಿಕಾರಿಗಳ ಹತ್ರ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂತಿದ್ದೀವಿ. ಈಗ ಆಗಿರೋ ಅಂತ ಕೆಟ್ಟ ಅನ್ಯಾಯ ಮುಂದೆ ಯಾವುದೇ ಕಾರಣಕ್ಕೂ ಇನ್ನೊಂದು ದಿವಸ ಆಗಬಾರ್ದು. ಇದು ಇವತ್ತಿಗೆ ಬಗೆಹರಿಬೇಕು. ಅದಕ್ಕೇನಕ್ಕೆ ನಮ್ಗೇನು ಹೇಳ್ತಾರೋ ಇವತ್ತೇ ಅದು ಬಂದು ಬಗೆಹರಿಸ್ತೀವಿ ಅಂತ ಹೇಳ್ಕೊತೀವಿ.